ಈಗ ಫೈನಲ್ ಆಗಿ ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ಕಿಡ್ನಾಪ್ ಆಗಿದ್ದು ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ನಿಮ್ಮ ಪತಿಯವರು ಅಲ್ಲಿಂದ ಬರೋದು ಹೋಗಿರೋದು ಎಲ್ಲ CCTV ಸಿಕ್ಕಿದೆ. ವಾಪಸ್ ಬಂದ್ಮೇಲೆ ಏನಾದ್ರು ಮಾತಾಡಿದ್ರ? ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಬೆಂಗಳೂರಿಗೆ ಹೋಗಿದ್ವಿ, ದರ್ಶನ್ ಅವ್ರ ಮೀಟ್ ಮಾಡಿದ್ವಿ, ಈ ತರ ಏನಾದ್ರು ಮಾತಾಡಿದ್ರಾ ಅಂತ? ಸರ್ ಅವ್ರು ಯಾವಾಗೂ ಹೋದಂತೆ ಅವ್ರು ನಮ್ಮ ಮನೆಗೆ ಬಂದು ಒಂದು ವಾರ ಆಯ್ತು ಅಷ್ಟೇ ಸರ್. ಯಾಕಂದ್ರೆ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು. ಡ್ರಿಂಕ್ಸ್ ಮಾಡಿದಾಗ ಅವ್ರ ಮನುಷ್ಯ ಸರಿ ಇರ್ತಿರ್ಲಿಲ್ಲ ಸರ್. ಹಂಗಂತ ಏನು ಯಾರ ಮೇಲೂ ರೌಡಿಸಮ್ ಮಾಡಿಲ್ಲ, ಏನೂ ಮಾಡಿಲ್ಲ ಸರ್. ಮನುಷ್ಯ ಕೊಲೆ ಮಾಡೋಷ್ಟು ಕಟ್ಕ ಅಲ್ಲ ಸರ್. ಏನೋ ಆತ್ಮವಿಶ್ವಾಸಕ್ಕೆ ಹೋಗಿದ್ದಾನೆ ಸರ್. ಹಂಗಂತ ನನಗೆ ಹೇಳಿಲ್ಲ ಸರ್. ನಮ್ಮನೇಲಿ ಅದಕ್ಕಿಂತ ಮುಂಚೆ ಒಂದು ವಾರ ಗಾಡಿಗೆ ಹೋಗಿದ್ರು ಸರ್. ಹಂಗೆ ಹೋಗಿದ್ದಾರೆ ಅನ್ಕೊಂಡಿದ್ವಿ, ಅಷ್ಟು ಬಿಟ್ರೆ ಅವ್ರು ಅಲ್ಲಿಗೆ ಹೋಗಿದ್ದು ಗೊತ್ತಿಲ್ಲ. ಅಲ್ಲಿಂದ ಏನಾಯ್ತು ಅಂದಮೇಲೆ TV ನೋಡಿದ್ಮೇಲೆ ನಾನು ಶಾಕ್ ಆಗಿದ್ದೆ ಸರ್. ಅದು ನೋಡಿ ಇದಾದ್ಮೇಲೆ ನಮ್ಮ ಅಮ್ಮವ್ರು ಕರ್ಕೊಂಡು ಹೋಗಿದ್ದು. ನನಗೆ ಇಷ್ಟೆಲ್ಲ ಬರ್ತತೆ ಅಂದ್ರೆ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ ಸರ್. ಹಿಂಗೆಲ್ಲ ಹುಟ್ಟಿಸ್ಕೊಂಡು ಹಿಂಗೆಲ್ಲ ಮಾಡಿದಾಳೆ, ಏನೋ ಸರ್ ಅದು ಡ್ರಾಮಾ ಪತ್ನಿ, ಇಷ್ಟೆಲ್ಲ ಹಾಕಿದ್ರಲ್ಲ ಸರ್. ನಮಗೆ ಎಷ್ಟು ಬೇಜಾರಾಗಬೇಕು ಸರ್. ಚಿಕ್ಕವಳ ಮಗಳನ್ನ ಇಟ್ಕೊಂಡು ನಾವ್ ಹೆಂಗ್ ಜೀವನ ಮಾಡ್ಬೇಕು ಸರ್? ಹೇಳ್ರಿ ಸರ್. ಈಗ ನಿಮ್ಮ ಪತಿ ಜಿಲ್ಲಾಧ್ಯಕ್ಷರಿಗೆ ವಕೀಲರನ್ನ ಇಟ್ಟಿಲ್ಲ ಅಂದ್ರೆ ಅಂಧಾಭಿಮಾನ ಅನ್ಸಲ್ವಾ ಇದು? ಅನ್ಸುತ್ತೆ ಸರ್. ಯಾಕೆ ಅನ್ಸಲ್ಲ ಸರ್? ಅನ್ಸುತ್ತೆ. ಈಗ ಇವ್ರು ಕರೆದ್ರು ಅಂತ ಹೋದ್ರು, ನನಗಿನ್ನೂ ಗೊತ್ತಿಲ್ಲ ಸರ್. ಹೋಗಿದ್ದಾರೆ ಅಂದಮೇಲೆ ಈಗ ಅವರೇ ತಾನೇ ಬಿಡಿಸ್ಕೊಡ್ಬೇಕೀಗ. ನಾವು ಒಂದೊತ್ತು ಊಟಿಗೂ ಕಷ್ಟ, ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಿದೀವಿ ಸರ್. ಈಗ ಅವರೇ ತಾನೇ ನಮಗೆ ಇದು ಮಾಡಬೇಕು. ನಿಮಗೂ ಕೂಡ ಆರ್ಥಿಕ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ಬಟ್ ಅನುಕುಮಾರ್, ಜಗದೀಶ್ ಮತ್ತು ರವಿ ಇವ್ರ ಮನೆಯಲ್ಲಿ ಇನ್ನೂ ಕೂಡ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ಅವ್ರು ಹೋಗಿ ಅವರ ಮಕ್ಕಳನ್ನ, ಗಂಡಂದ್ರನ್ನ ನೋಡೋಕ್ಕಾಗ್ತಿಲ್ಲ. ಇದೆಲ್ಲದಕ್ಕೂ ಕಾರಣ ರಾಘವೇಂದ್ರ ಅವರು. ದರ್ಶನ್ ಅವರು ರಾಘವೇಂದ್ರ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಪರಿಚಯ ಇರಲಿಲ್ಲ. ಅವರೇ ಕರ್ಕೊಂಡು ಹೋಗಿರೋದು ಇವ್ರನ್ನ. ಅವ್ರಿಗೆ ಎಲ್ಲಾ ವಿಚಾರ ಗೊತ್ತಿತ್ತು, ಕಿಡ್ನಾಪ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ಅನ್ನೋ ವಿಚಾರ ಗೊತ್ತಿತ್ತು ಅಂತ ಹೇಳ್ತಾರೆ. ಅದಕ್ಕೇನ್ ಹೇಳ್ತೀರಾ? ಏನ್ ಹೇಳಿ ಸರ್, ಅವ್ರಿಗೆ ಬಂದಿದ್ದು ಅವ್ರು ಹೇಳ್ತಿದ್ದಾರೆ ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಫೈನಲಿ ಈಗ ಓವರಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಅಂತ? ಏನು ಇಲ್ಲ ಸರ್. ಹೋಗಿದ್ದಾರೆ, ತಪ್ಪಾಗಿದೆಯೋ ಬಿಟ್ಟಿದೆ ನನಗೆ ಗೊತ್ತಿಲ್ಲ ಸರ್. ಪೊಲೀಸ್ ಇದೆ, ಕಾನೂನಿದೆ. ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಿದ್ರೆ ಆಗುತ್ತೆ ಸರ್, ತಪ್ಸಕ್ಕಾಗಲ್ಲ. ಯಾಕಂದ್ರೆ ಈಗ ನಮ್ಮನೆಯಲ್ಲಿ ಒಂದು ಆಗಿದ್ರು ನಾವು ಇದು ಮಾಡ್ತಿದ್ವಿ ಸರ್. ಹಂಗಾಗಿ ಕರ್ಕೊಂಡು ಹೋಗಿದ್ದು ಇವ್ರು ತಪ್ಪು ಏನೋ ಗೊತ್ತಿಲ್ಲ ಸರ್. ಈಗ ಅಲ್ಲಿ ನೋಡಕ್ ಹೋದ್ರೆ ಗೊತ್ತಾಗುತ್ತೆ ಏನಾಯ್ತು ಏನು ಆಯ್ತು ಅಂತ. ಅಷ್ಟು ಬಿಟ್ರೆ ಇದ್ರ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ ಸರ್. ಶಿಕ್ಷೆ ಆಗ್ಲಿ ಸರ್, ಮಾಡಿದ್ರೆ ಶಿಕ್ಷೆ ಆಗ್ಲಿ ಸರ್. ಇದಿಷ್ಟು ರಾಘವೇಂದ್ರ ಅವರ ಪತ್ನಿ ಸಹನಾ ಅವರ ಮಾತು. ಅಂದ್ರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಸುಖಾಸುಮ್ಮನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಗೆ ನ್ಯಾಯ ಸಿಗಬೇಕು. ಯಾಕಂದ್ರೆ ಇಲ್ಲಿ ತಪ್ಪು ಮಾಡಿದ್ರೆ, ನಮ್ಮ ಪತಿ ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗ್ಲಿ, ಅದಕ್ಕೆ ನಾವು ಬೇಡ ಅಂತಿಲ್ಲ. ಆದ್ರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಸುಖಾಸುಮ್ಮನೆ ಮಾಡಬಾರ್ದು ಅನ್ನೋ ಮಾತನ್ನ ರಾಘವೇಂದ್ರ ಅವರ ಪತ್ನಿ ಸಹನಾ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.